ತಗೋತಾ ಇದಾರೆ ನಿಮ್ಮ ಇಲಾಖೆದವರು. ಅವಾಗೆ ಉತ್ತರ ಕೊಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತು. ಯಾರಪ್ಪ ಇಲ್ಲಿ ಸ್ವಾಮಿ ನಿಮ್ಮ ಮೈಸೂರು ಯೂನಿವರ್ಸಿಟಿ ನಿಮ್ಮ ಆಸ್ತಿ, ನಿಮ್ಮ ಸಂಪಾದನೆ, ನಿಮ್ಮ ಕುಟುಂಬದ್ದು ನೀವು ಮಾಡ್ತಿರೋ ಭ್ರಷ್ಟಾಚಾರ ನಾಡಿನ ದೇಶ ಗೊತ್ತಿದೆ. ನೀವು ಮಾಡಿರೋ ಭ್ರಷ್ಟಾಚಾರ ನೀವು ಕಾಪಿ ಹೊಡೆದಕ್ಕೆ ಪಾಟೀಲ್ ಯಾರು? ಪಾಟೀಲ್ ನಿಮ್ಮ ಜನಾಂಗದಲ್ಲಿ ನರೇಂದ್ರ ಸ್ವಾಮಿಗೆ ನ್ಯಾಯ ಕೊಟ್ಟಿದ್ದಾರೆ. ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅವ್ರಿಗೆ ಸಿಕ್ಕಿದ್ಯಾ? ನರೇಂದ್ರ ಸ್ವಾಮಿಗೆ ಬರೀ ಅಪ್ಪ ಮಕ್ಕಳು ಪಕ್ಷ, ಬರೀ ಅಪ್ಪ ಮಕ್ಕಳು, ಬರೀ ನೀವೇ ಉದ್ಧಾರ. ನಮ್ಮನ್ನು ಪ್ರಶ್ನೆ ಮಾಡ್ತೀರಿ, ನಿಮ್ಮನ್ನೆಲ್ಲ ನಮಗೆ ಪ್ರಶ್ನೆ ಮಾಡ್ತೀರಿ. ನಿಮ್ಮ ಆಸ್ತಿ, ನಿಮ್ಮ ಸಂಪಾದನೆ, ಪಾಪ ಏನ್ ಮಾಡ್ತಿದ್ದೀರಾ? ಅಶ್ವಥ್ ಏನ್ ಮಾತಾಡ್ತೀರಿ ನೀವು? ಆಯ್ತು ಕೂತ್ಕೊಳ್ಳಿ, ಈ ರೀತಿ ಮಾತ್ರ ಆಗ್ತದೆ. ಇಬ್ರು ಕೂಡ ಮಾತಾಡ್ತೀನಿ. ನೀವು ಏನ್ ಆಗಿದೆ? ಮಾನ್ಯ ಅಧ್ಯಕ್ಷ ಮಾಡಿದ್ರು A2 ಇರೋದು ಬಿಜೆಪಿ ನಮ್ಮ ಉದ್ದೇಶ ಇಲ್ಲ ಅಧ್ಯಕ್ಷರೇ, ಎಲ್ಲ ಪಾತ್ರ ಮಾತಾಡಿ ಎಲ್ಲಾ ಕಡೆ ಸದನ ದಿಕ್ ತಪ್ಪಿಸದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ 3 ಕ್ವೆಶ್ಚನ್ ಕೇಳಿದೀನಿ, ಉತ್ತರ ಕೊಡ್ಲಿ. ಸುಮ್ ಸುದ್ದಿ ಯಾವ ಪ್ರಾಕ್ಟಿಕಲ್ ಬೇಕಪ್ಪ? ನಮ್ದು ನಿಮ್ಮ ಮುಖ್ಯ ಅಷ್ಟೇ. ಪ್ರತಾಪ್ ಸಿಂಹ ಅವ್ರ ಮುಂದೆ ಮಾತಾಡಿದ್ರೆ ಪ್ರತಾಪ್ ಸಿಂಹ ಅವ್ರು ನಿಮ್ ನೇಮಕಾತಿಯಲ್ಲಿ ಒಂದೇ ಒಂದು ಅಂಶ, ಯಾರ ನೇಮಕಾತಿಗೆ ಅವ್ರಿಗೆ ಆಧಾರ ಇದೆಯಾ? ಹೋಗಿ ಪ್ರತಾಪ್ ಸಿಂಹನ ಕೇಳಿ, ಆಧಾರ ಕೊಡ್ಬೇಕು ತಾನೆ. ಯಾರೋ ನಿಮಗೆ ಮಾತಾಡ್ತಾರೆ, ನಿಮಗೆ ಬಾಯಿ ಬಂದು ಮಾತಾಡೋರು ಇರ್ತಾರೆ. ಪ್ರತಾಪ್ ಸಿಂಹ ಹೇಳಿದ್ದಾರೆ ಇವ್ರು ಮುಖ್ಯಮಂತ್ರಿ ಪ್ರಶ್ನೆ, ಅದಕ್ಕೆ ಹೇಳ್ತೀರಾ? ಎಲ್ಲದಕ್ಕೂ ಆಪಾದನೆಗೆ ಉತ್ತರ ಕೊಡಿ, ಉತ್ತರ ಕೊಡಿ. ಪ್ರಿಯಾ ಎಲ್ಲ ನೀವೇನ್ ಭ್ರಷ್ಟಾಚಾರ ಮಾಡ್ತೀರಾ? ನೀವು ಯಾವ ರೀತಿ ವ್ಯವಹಾರ ನಡೆಸ್ತೀರಾ? ಯಾವ ರೀತಿ ನೈತಿಕತೆ ಇದೆ? ಯಾವುದು ಕೂಡ ಮಾಡಿ. ಆಯ್ತು, ಬೇಡ ಮತ್ತೆ ಆಯ್ತು ಆಯ್ತು. ರಾಮಲಿಂಗಾರೆಡ್ಡಿ ಅವರ ಆಯ್ತು, ರಾಮಲಿಂಗಾರೆಡ್ಡಿ ಅವರೇ, ನರೇಂದ್ರ ಸ್ವಾಮಿ ಮುಗಿಸ್ರಿ. ಬೇಗ ಹತ್ತೇ ನಿಮಿಷ ಮುಗಿಸ್ತೇನೆ. ಈಗ ಯಾವುದೇ ಸಂಬಂಧ ಕೂಡ ರೆಕಾರ್ಡ್ ತೆಗೀರಿ.
ಆಯ್ತು. ಇರ್ಲಿ ಸರ್, ಅಧ್ಯಕ್ಷೆ. ಆಗ್ಬಿಡುತ್ತಾ ಏನಾದ್ರು ಇತಿಹಾಸದಲ್ಲಿ ಪುಟದಲ್ಲಿ ತೆಗ್ದಾಗ ನೋಡಿದಾಗ ಗೊತ್ತಾಗ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ. ನೀವು ಯಾಕೆ ಯಶವಂತ ಈಗ ಅಶ್ವಥ್ ನೀವು ಪರಸ್ಪರ ಮಾತಾಡ್ಬೇಡಿ. ನಾವೇನ್ ಮಾಡಿದೀವಿ? ಆಗಲ್ಲ. ವೈಯಕ್ತಿಕ ಬೇಡ, ಕುತ್ಕೊಳ್ತೀರಿ. ವೈಯಕ್ತಿಕ ಬೇಡ. ನೀವು 100% ಸರ್ಕಾರ, 100% ಸರ್ಕಾರ. ಮಾನ್ಯ ಅಧ್ಯಕ್ಷೆ, ಈ ರಾಜ್ಯದಲ್ಲಿ ಈಗಿರೋ ಅಶ್ವಥ್, ಪ್ರಿಯಾಂಕ್ ಅವರೇ, ಪ್ರಿಯಾಂಕಾ, ಸುಧಾಕರ್ ಆಯ್ತು. ಈಗ ಬಂದು ನಿಮ್ಗೆ ಏನಂತ ಗೊತ್ತಿಲ್ಲ, ಎದ್ದು ಬಂದು ಮಾತಾಡ್ತೇನೆ ಅಂತ ಹೇಳಿದ್ರೆ ಅಲ್ಲ ಅಧ್ಯಕ್ಷರೇ, ಸುಧಾಕರ್ ಮುಗಿಸ್ರಿ ಸಾಕು. ನೀವು ಬಂದದ್ದು ಈಗ ಸುಮ್ಮನೆ ಸುಧಾಕರ್ ಕೂತ್ಕೊಳ್ಳ ಮುಗಿಸ್ರಿ ಸಾಕು. ಮುಗಿಸ್ರಿ ಸಾಕು. ಏನು ಕಾಸ್ಕೋ ವಿಶ್ವವಿದ್ಯಾನಿಲಯ ಕೊಡಬಾರ್ದ? ಸುಧಾಕರ್ ಅವರೇ, ಇವತ್ತು ನೀವು ಅಲ್ರೇ, ಕೊಟ್ಟಿರೋ ಬಗ್ಗೆ ಹೆಮ್ಮೆ ಇದೆ, ಕೊಟ್ಟಿರೋ ಬಗ್ಗೆ ಹೆಮ್ಮೆ ಇದೆ. ಯಾವ ಉದ್ದೇಶಕ್ಕೆ, ಯಾವ ಉದ್ದೇಶಕ್ಕೆ, ಏನು ಅವಶ್ಯಕತೆ, ಏನು ಮಾಡಬೇಕು ಅಂತ ನಿಮಗೆ ಇದೆಯಾ? ಸುಧಾಕರ್ ಅವರೇ, ನಿಮ್ಮ ಮಗ ಓದೋದು, ಶಿಕ್ಷಣವನ್ನ ನಿಮ್ಮ ಮಗ ಓದ್ತಾರ್ರಿ? ಯಾವ ಕಾಲೇಜ್ನಲ್ಲಿ ಓದ್ತಾರ್ರಿ? ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ದೀರಾ? ಅಶ್ವಥ್ ಅವರೇ, ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ದೀರಾ? ಯಾಕೆ ನೀವು ಮಾತಾಡ್ತೀರಿ? ನಿಮ್ ಯಾವ ನೈತಿಕತೆ ಇದೆ? ನಿಮ್ಮ ಮಕ್ಕಳನ್ನು ಓದಿಸಿ, ನಿಮ್ಮ ಮಕ್ಕಳನ್ನು ಓದಿಸಿ ಗೌರ್ಮೆಂಟ್ ಬಗ್ಗೆ ಮಾತಾಡಿ. ನಿಮ್ಮ ನೈತಿಕತೆ ಸುಮ್ಮನೆ ಮಾತಾಡೋದಲ್ಲ. ಪ್ರೈವೇಟ್ ವಿಶ್ವವಿದ್ಯಾನಿಲಯ ಮಾತಾಡೋದು. ಏನಾಗತ್ತೆ ಅಧ್ಯಕ್ಷ, ನಾನು ಸ್ವಲ್ಪ ಬೇಗ ಮುಗಿಸಿ ನೋಡಿ. ನೀವು ಆಯ್ತು, ಈಗ ಕೂತ್ಕೊಳ್ಳಿ. ಈಗ ನೋಡಿ ಆಯ್ತು. ಬೆಲ್ಲದವ್ರೆ, ಯಾರು ಕೂಡ ಬೆಲ್ಲದವ್ರೆ, ಔಟ್ ಆಫ್ ಸಬ್ಜೆಕ್ಟ್ ಚರ್ಚೆ ಆಗುದು ಬೇಡ. ಬೆಲ್ಲದವ್ರೆ, ಸ್ವಲ್ಪ ಅಶ್ವತ್ಥಣ್ಣನ ಕಂಟ್ರೋಲ್ ನೀವು ಒಂದು ಸ್ವಲ್ಪ ನಾನು ಸ್ವಾಮಿ ಕಂಟಿನ್ಯೂ ಮಾಡಿ. ಮುಗಿಸ್ರಿ. ಅವ್ರ ಮಾತ್ರ ಇದು ಮಾಡಿಸ್ಬೇಡ್ರಿ. ಸ್ವಲ್ಪ ವೈಯಕ್ತಿಕ ಮಾತಾಡೋದು ಬೇಡ. ಸನ್ಮಾನ್ಯ ಅಧ್ಯಕ್ಷ, ಲಘು ಮುಗಿಸ್ರಿ. ಸನ್ಮಾನ್ಯ ಅಧ್ಯಕ್ಷ, ಈಗ ಒಂದ್ ಸೆಕೆಂಡ್ ಈಗ ವಿಪಾರ ಆಯ್ತು. ಯಾಕೆ ವಿಪಾರ ಸಂಘ ಈಗ ಏನ್ ಹೇಗೆ ನಮ್ಗೆ ಗೊತ್ತಿಲ್ಲ. ಅದು ಈ ರೀತಿಯ ಚರ್ಚೆಗಳು ಮತ್ತು ಆ ಕಡೆಗೆ ವ್ಯಕ್ತಿಗಳು ಮಾತಾಡೋದು ಕೂಡ ಸರಿ ಇಲ್ಲ. ಸದ್ಯ ಸಂದೇಶಕ್ಕೆ ಹೋಗುದಿಲ್ಲ. ಈಗ ಕಡತ ಯಾವುದೆಲ್ಲ ವಿಚಾರ ಇದೆ ನನ್ಗೆ ನಾನು ನೋಡ್ತೇನೆ. ಅದು ಯಾವ್ದು ಕಡತ ಎಲ್ಲ ಕೂಡ ಹಿಂದೆ ಪಡಿ, ವ್ಯಕ್ತಿವಾಗಿ ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನು ವಿಡ್ರಾ ಮಾಡಿ. ಮತ್ತು ಈ ರೀತಿಯ ಇದಾಗಬಾರ್ದು.